ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ರಿಷಬ್ ಶೆಟ್ಟಿಯವರು ಆಸ್ ಅ ಲೀಡರ್ ಆಕ್ಟರ್ ಆಗಿ ಯಾವ ಮೂವಿಗಳಲ್ಲಿ ನಟಿಸಿದ್ದಾರೆ ಎಂಬುದನ್ನು ನೋಡೋಣ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇವರ ಮೊದಲ ಮೂವಿ ಆಸ್ ಎ ಲೀಡರ್ ಆಕ್ಟರ್ ಆಗಿ. ಮೂವಿ ಹೆಸರು ಬೆಲ್ ಬಾಟಮ್ ಎಜಿ. ಇದು 2019ರಲ್ಲಿ ರಿಲೀಸ್ ಆಗಿದ್ದು ಇದೊಂದು ಕಾಮಿಡಿ ಥ್ರಿಲ್ಲರ್ ಮೂವಿಯಾಗಿದೆ. ಇದರ ಬಜೆಟ್ 2.5 ಕೋಟಿ ಹಾಗೂ ಕಲೆಕ್ಷನ್ 10.8 ಕೋಟಿ ಆಗಿದ್ದು IMDb ರೈಟಿಂಗ್ 8.7 ಆಗಿದ್ದು ಇದನ್ನು ನಾವು ಯೂಟ್ಯೂಬ್ ಮತ್ತು ಜಿಯೋ ಹಾಟ್‌ಸ್ಟಾರ್‌ನಲ್ಲಿ ನೋಡಬಹುದು. ಇವರ ಎರಡನೆಯ ಮೂವಿ ಗರುಡಗಮನ ವೃಷಭ ವಾಹನ. ಈ ಮೂವಿಯು 2021ರಲ್ಲಿ ರಿಲೀಸ್ ಆಗಿದ್ದು ಕ್ರೈಮ್ ಥ್ರಿಲ್ಲರ್ ಮೂವಿಯಾಗಿದೆ. ಬಜೆಟ್ 5 ಕೋಟಿ ಮತ್ತು ಕಲೆಕ್ಷನ್ 12 ಕೋಟಿ ಆಗಿದ್ದು IMDb ರೇಟಿಂಗ್ 8.7 ರ ಮೂಲಕ ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿದೆ. ಇದನ್ನು ನಾವು G5ನಲ್ಲಿ ನೋಡಬಹುದು. 2021ರಲ್ಲಿ ಬಂದ ಹೀರೋ ಮೂವಿ. ಇದೊಂದು ಆಕ್ಷನ್ ಕಾಮಿಡಿ ಮೂವಿಯಾಗಿದೆ. ಇದರ ಬಜೆಟ್ 5 ಕೋಟಿ ಮತ್ತು ಕಲೆಕ್ಷನ್ 12 ಕೋಟಿ ಆಗಿದ್ದು IMDb ರೇಟಿಂಗ್ 6.5 ರ ಮೂಲಕ ಈ ಮೂವಿ ಹಿಟ್ ಆಗಿದೆ. ಇದನ್ನು ನಾವು 5 ಮತ್ತು ಯೂಟ್ಯೂಬ್ ಅಲ್ಲಿ ನೋಡಬಹುದು. 2022ರಲ್ಲಿ ಬಂದ ಡ್ರಾಮಾ ರೊಮ್ಯಾನ್ಸ್ ಮೂವಿ ಹರಿಕತೆ ಅಲ್ಲ ಗಿರಿಕತೆ. ಇದರ ಬಜೆಟ್ ಮತ್ತು ಕಲೆಕ್ಷನ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 6.6 ಆಗಿದೆ. ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿ ಸಾಬೀತಾಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಜಿಯೋ ಹಾಟ್‌ಸ್ಟಾರ್‌ನಲ್ಲಿ ನೋಡಬಹುದು. 2022ರಲ್ಲಿ ಬಂದ ಕಾಂತಾರ ಮೂವಿಯು ಆಕ್ಷನ್ ಥ್ರಿಲ್ಲರ್ ಮೂವಿಯಾಗಿದೆ. ಬಜೆಟ್ 15 ಕೋಟಿ ಮತ್ತು ಕಲೆಕ್ಷನ್ ಸುಮಾರು 400 ಕೋಟಿಯಾಗಿದ್ದು IMDb ರೈಟಿಂಗ್ 8.1 ರ ಮೂಲಕ ಮೂವಿಯು ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಗಿ ಸಾಬೀತಾಗಿದೆ. ಇದನ್ನು ನಾವು ನೆಟ್ಫ್ಲಿಕ್ಸ್ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋಯಲ್ಲಿ ನೋಡಬಹುದು. ಕಾಂತಾರ ಚಾಪ್ಟರ್ 1 ಮೂವಿಯು 2025ರಲ್ಲಿ ಬಂದಿದ್ದು ಇದೊಂದು ಆಕ್ಷನ್ ಫ್ಯಾಂಟಸಿ ಮೂವಿಯಾಗಿದೆ. ಬಜೆಟ್ 125 ಕೋಟಿಯಾಗಿದ್ದು ಮತ್ತು ಕಲೆಕ್ಷನ್ 900 ಕೋಟಿಯಾಗಿದೆ. IMDb ರೇಟಿಂಗ್ 8.7 ಆಗಿದ್ದು ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿದೆ. ಇದನ್ನು ನಾವು ಅಮೆಜಾನ್ ಪ್ರೈಮ್ ವಿಡಿಯೋನಲ್ಲಿ ನೋಡಬಹುದು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ನೆಚ್ಚಿನ ನಟನ ಹೆಸರನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ನಾವು ಅವರದ್ದೇ ತರುತ್ತೇವೆ. ಧನ್ಯವಾದಗಳು.